ಏನೋ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿಗೂ ತಟ್ಟಿದ ಯುದ್ಧದ ಬಿಸಿ. ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗದೆ ನಿಂತ ಬ್ಯಾಡಗಿ ಖಾರದ ಪುಟ್ಟು. ಕೆಂಪು ಸುಂದ್ರಿ ಬ್ಯಾಡಗಿ ಮೆಣಸಿನಕಾಯಿ ಅದಕ್ಕೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಗಲ್ಫ್ ರಾಷ್ಟ್ರಗಳಿಗೆ ನಾವು ರಫ್ತು ಮಾಡ್ತಾ ಇದ್ವಿ, ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, ಅದು ನಿಂತ್ಕೊಂಡಿದೆ. ಈಗ ಬೇರೆ ದೇಶಗಳಿಗೆ ಮೆಣಸಿನಕಾಯಿಯ ರಫ್ತು ದರವು ಹೆಚ್ಚಳ. ಎಷ್ಟು ದಿನ ಇಟ್ಟರು ರುಚಿ ಜಾಸ್ತಿ ಅನ್ನೋದಕ್ಕೆ ಅದು ಉಪ್ಪಿನಕಾಯಿ ಅಲ್ವಲ್ಲ, ಮೆಣಸಿನಕಾಯಿ ಯಾವಾಗ ಬೇಕಾದ್ರೂ ಕೆಟ್ಟೋದಿತ್ತು. ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿಗೂ ತಟ್ಟಿದ ಯುದ್ಧದ ಬಿಸಿ. ರೈತ ಎದೆ ಬಾಯ್ ಬಡ್ಕತ್ತಿದ್ದಾರೆ. ಪ್ರಸಿದ್ಧ ಕರ್ನಾಟಕದಲ್ಲಿ ಅನೇಕ ವಿಚಾರಗಳಿಗೆ ಖ್ಯಾತಿ ಪಡೆದಿದೆ ಕರ್ನಾಟಕ. ಅದು ಕೃಷಿ ಉತ್ಪನ್ನ ಆಗಿರಲಿ, ಸಾಂಪ್ರದಾಯಿಕ ವಿಚಾರದಲ್ಲಾಗಿರಲಿ, ಬೇರೆ ಬೇರೆ ತರಹದಲ್ಲಿ. ಅದರ ಕೃಷಿಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಬೇರೆ ಬೇರೆ ರಾಷ್ಟ್ರಗಳು ತುಂಬ ಬೇಡಿಕೆ ಇಟ್ಟು ಖರೀದಿ ಮಾಡುವಂತಹ ಬ್ಯಾಡಗಿ ಮೆಣಸಿನಕಾಯಿ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಈ ಪೈಕಿ ಕರ್ನಾಟಕದ ಮೆಣಸಿನಕಾಯಿಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ. ಈ ಹಿಂದೆ ಮನ್ ಕಿ ಬಾತಲ್ಲಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಕೆಲ ಕೃಷಿ ಉತ್ಪನ್ನಗಳನ್ನು ಉಲ್ಲೇಖ ಮಾಡಿದರು. ದೇಶದ ಪ್ರಧಾನಿಯೊಬ್ಬರು ಮನ್ ಕಿ ಬಾತ್ನಲ್ಲಿ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆಯ ಹೆಸರನ್ನು ಉಲ್ಲೇಖ ಮಾಡ್ತಾರೆ ಅನ್ನುವುದಾದರೆ ಕರ್ನಾಟಕ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ ಅಂತಾನೆ ಅರ್ಥ. ಸೊ ಈಗ ಬ್ಯಾಡಗಿ ಮೆಣಸಿನಕಾಯಿ ಹೆಂಗೆ ಕಳಿಸೋಣ, ಎಕ್ಸ್ಪೋರ್ಟ್ ಮಾಡೋಣ, ಹೆಂಗೆ ರಫ್ತು ಮಾಡೋಣ ಬೇರೆ ದೇಶಕ್ಕೆ? ರಫ್ತು ಮಾಡಿದ್ರಲ್ವ ನಮಗೆ ಕಾಸು, ರಫ್ತು ಮಾಡಿದ್ರಲ್ವ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಕಾಸು, ರಫ್ತು ಮಾಡಿದ್ರಲ್ವ ನಮ್ಮ ರಾಜ್ಯದ ರೈತರು ಉಳ್ಕೊಳ್ಳೋದು, ರಫ್ತು ಮಾಡಿದ್ರಲ್ವ ನಮ್ಮ ದೇಶದ ಅಭಿವೃದ್ಧಿ ಸಾಗೋದು. ಟನ್ನುಗಟ್ಟಲೆ ಕಳಿಸ್ತೀವಿ ನಾವು ಬೇರೆ ಬೇರೆ ದೇಶಗಳಿಗೆ. ಬೇರೆ ಬೇರೆ ದೇಶಗಳಿಗೆ ಪುಡಿ ಮಾಡಿರುವ ಮೆಣಸಿನಕಾಯಿ ಹುಡಿ, ಸಾಮಾನ್ಯ ಮೆಣಸಿನಕಾಯಿ ಹಡಗುಗಳಲ್ಲಿ ಕಂಟೈನರ್ ಲೆಕ್ಕದಲ್ಲಿ ಬೇರೆ ದೇಶಕ್ಕೆ ರಫ್ತಾಗ್ತಾ ಇದ್ದ ಬ್ಯಾಡಗಿ ಮೆಣಸಿನಕಾಯಿ ಇವತ್ತು ಮೂಲೆ ಸೇರುತ್ತೆ ಅನ್ನುವುದಾದರೆ ಬ್ಯಾಡಗಿ ಮೆಣಸಿನಕಾಯಿಯನ್ನು ಸುದೀರ್ಘವಾಗಿ ಇಟ್ಟು ಕಾಪಾಡಿಕೊಳ್ಳೋದಕ್ಕೂ ಕೂಡ ಕಷ್ಟ. ಸುದೀರ್ಘವಾಗಿ ನಿಲ್ಲುತ್ತೆ, ಆದರೆ ಒಂದು ನಿಶ್ಚಿತ ಅವಧಿ ಕಳೆದ ನಂತರ ರೈತ ಕಂಗಾಲಾಗ್ಬಿಡ್ತಾನೆ. ಇದನ್ನು ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ರೈತ ಕೈ ಬಿಟ್ಬಿಡ್ತಾನೆ. ಇನ್ನೆಷ್ಟು ವರ್ಷ, ಇನ್ನೆಷ್ಟು ತಿಂಗಳು, ಇನ್ನೆಷ್ಟು ದಿವಸ ಯುದ್ಧ ನಡೀಬಹುದು ಊಹೆ ಮಾಡ್ಕೊಳ್ಳಿ ನೀವು. ಒಟ್ಟಾರೆ ಬ್ಯಾಡಗಿ ಮೆಣಸಿನಕಾಯಿಗೂ ತಟ್ಟಿದ ಮಧ್ಯಪ್ರಾಚ್ಯದ ಯುದ್ಧ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.